ಮಾಡ್ತಾರಾ ಅಂತ ಹೇಳಿ ಒಂದಷ್ಟು ಜನ ಪ್ರಶ್ನೆಗಳು ಮಾಡ್ತಾ ಇದ್ರು. ಕೇಜ್ರಿವಾಲ್ ಮಾಡಿದ್ರಲ್ಲ, ಅಲ್ಲ ಕೇಜ್ರಿವಾಲ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅವರು ಡೇಟು ಕೊಟ್ಬಿಟ್ಟಿದ್ದಾರೆ. ಮೇ 17 2025ಗೆ ನರೇಂದ್ರ ಮೋದಿ ಅವ್ರು ಹೋಗ್ತಾರೆ, ಅಮಿತ್ ಶಾ ಅವ್ರು ಬರ್ತಾರೆ, ಇವ್ರು ಹೋಗ್ತಾರೆ. ಈ ಸ್ಟೇಟ್ಮೆಂಟ್ ಏನಾದ್ರು ಹೊಡ್ತಾ ಬೀಳುತ್ತಾ ಅವ್ರಿಗೆ? ಇಲ್ಲ, ಖಂಡಿತ ಇಲ್ಲ ಸರ್. ಯಾಕಂದ್ರೆ ಅದು ಅಲಿಖಿತ ನಿಯಮ ಇರ್ಬೋದು ಬಿಜೆಪಿನಲ್ಲಿ ಅಷ್ಟೇ, ಆದ್ರೆ ಸಂವಿಧಾನದಲ್ಲಿ ಏನು ಆ ರೀತಿ ಇಲ್ಲ. ಹಾಗಾಗಿ ಖಂಡಿತ ಕೂಡ ಜನರ ಒಂದು ಏನು ಆಶಯ ಇದೆ. ಈಗ ನೋಡಿ, ಕಾಂಗ್ರೆಸ್ ಅವರು ಬರೀ 2024 ಲೋಕಸಭಾ ಚುನಾವಣೆ ಕಡೆ ಮಾತ್ರ ಚಿಂತೆ ಮಾಡ್ತಾ ಇದ್ರೆ, ಮೋದಿಯವರು 2047ರ ಭಾರತದ ಭವಿಷ್ಯದ ಕಡೆ ಮುಖ ಮಾಡಿದ್ದಾರೆ. ಹೀಗಾಗಿ ಕೆಲವೊಂದು ಕಾನೂನು ಬದಲಾವಣೆ ಆಗುತ್ತೆ ಅಂತೀವಿ, ಬೇರೆ ಬೇರೆ ವಿಚಾರದಲ್ಲಿ ಬದಲಾವಣೆ ಆಗುತ್ತೆ ಅಂತೀವಿ. ಬಿಜೆಪಿಯಲ್ಲಿ ಕೂಡ ನಿಮ್ಮ ಅಜೆಂಡಾ ಚೇಂಜ್ ಆಗುತ್ತೆ. ಮತ್ತೆ ಚಂದ್ರಶೇಖರ್ ಅವರು ಇವತ್ತು ಏನ್ ಬೇಕಾದ್ರೂ ಮಾತನಾಡಬಹುದು, ಯಾಕಂದ್ರೆ ಕಾಂಗ್ರೆಸ್ನವ್ರು ಕಳಿಸಿಲ್ಲ ಕೌಂಟರ್ ಮಾಡ್ಲಿಕ್ಕೆ. ಅನಿಲ್ ನಾಚಪ್ಪ ಇದ್ದಾರೆ. ಸೇಮ್ ಕ್ವೆಶ್ಚನ್ ನ ಇನ್ನೊಂದು ಮುಖವನ್ನ ನಾನು ಅನಿಲ್ ನಾಚಪ್ಪ ಅವ್ರಿಗೆ ತಗೊಂಡೋಗಕ್ಕೆ ಬಯಸ್ತೀನಿ. ಅನಿಲ್ ನಾಚಪ್ಪ ಅವರೇ, ಇಂಡಿ ಒಕ್ಕೂಟ ಅಂತ ಮಾಡಿದ್ರು, ಎಲ್ಲ ಸರಿ, ಎಲೆಕ್ಷನ್ ಫೈಟ್ ಮಾಡಿದ್ರು, ಇವಾಗ ಎಕ್ಸಿಟ್ ಪೋಲ್ ಹಂತಕ್ಕೂ ಬಂದು ನಿಂತ್ಕೊಂಡಿದೀವಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಒಂದು ಸ್ಪಷ್ಟ ನಾಯಕತ್ವ, ಅಂದ್ರೆ ಅಜೆಂಡಾ ಸೆಟ್ ಮಾಡಬಹುದಾದಂತ ಒಂದು ಸ್ಪಷ್ಟ ನಾಯಕತ್ವ ಪ್ರಧಾನಿ ನರೇಂದ್ರ ಮೋದಿ ಒಂದ್ ಕಡೆ, ಇನ್ನೊಂದ್ ಕಡೆ ಕನಿಷ್ಠ ಪಕ್ಷ ಅದಕ್ಕೆ ಕೌಂಟರ್ ಕೂಡ ಕೊಡಲಾರದಂತ ನಾಯಕತ್ವದಲ್ಲಿ ಕಂಪ್ಲೀಟ್ಲಿ ಅಸ್ಪಷ್ಟತೆ. ನಿಮಗೆ ನಿತೀಶ್ ಕುಮಾರ್ ಅವರೊಬ್ಬರಿದ್ರು, ಒಂದು ಬಹಳ ಒಳ್ಳೆ ಚಾನ್ಸ್ ಇತ್ತು, ಅದು ಕೂಡ ಹೊರಟೋಯ್ತು. ಅದಾದ ನಂತರ ಎಲ್ಲೋ ಒಂದ್ ಕಡೆ ನಾಯಕತ್ವವೇ ಇಲ್ಲದೆ, ಇಂಡಿ ಒಕ್ಕೂಟದಲ್ಲಿ ಸ್ಪಷ್ಟತೆಯೇ ಇಲ್ಲದೆ ಈ ತರ ಒಂದು ಪ್ಯಾಥೆಟಿಕ್ ಸಿಚುವೇಶನ್ ಬಂತ ಅಂತ ನೋಡಿ ಮೇಡಮ್. ನಮಗೆ ತುಂಬ ಈಸಿ ಆಯಿತು, ಯಾಕಂದರೆ ಎಲ್ಲ ಜಾಗದಲ್ಲೂ ಕಲೆಕ್ಟಿವ್ ಲೀಡರ್ಶಿಪ್ ಕೆಲಸ ಮಾಡ್ತು. ಡೆಲ್ಲಿ ಭಾಗದಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಪಂಜಾಬ್ ಭಾಗದಲ್ಲಿ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು. ಯಾರು ಅಂತ ಈ ಕಡೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರ ಮೊದಲೇ ಹೇಳಿದ್ವಲ್ಲ, ನಾವೇ ಹೇಳಿದ್ವಿ, ದೀದಿ ಅವರು ಹೇಳಿದ್ರು. ಏನು ಹೇಳಿದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಅಂತ ಹೇಳಿದ್ರು. ಮೇಡಮ್, ಒಳ್ಳೇದು ಅಂದ್ರೆ ಅನೌನ್ಸ್ ಮಾಡೋದೇನು ಮೇಡಮ್? ಪೂರ್ತಿ ಕೇಳಿ. ಆದ್ರೆ ಒಬ್ಬರೇ ನಾಯಕ, ಇಡೀ ದೇಶದಲ್ಲಿ ಒಬ್ಬರೇ ನಾಯಕ, ಒಬ್ಬ ನಾಯಕತ್ವದಲ್ಲಿ ಬಿಜೆಪಿ ಹೋಗಿದ್ರೆ, ನಾವು ಕನ್ಸಾಲಿಡೇಟೆಡ್ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ನಾಯಕತ್ವದಲ್ಲಿ ಅಲ್ಲಲ್ಲಿ ಸ್ಥಳೀಯವಾಗಿ ನಾವು ಭಾರಿ ಸ್ಟ್ರಾಂಗ್ ಆಗಿ ಕೆಲಸಗಳು ಮಾಡಿದ್ವಿ. ಕನ್ಸಾಲಿಡೇಟೆಡ್ ಹೋರಾಟ ಕಳೆದ ಬಾರಿಯಂತೆ ಈ ಬಾರಿ ಕೂಡ ವರ್ಕ್ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ. ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಂಬರ್ಸ್ 7 ಗಂಟೆ ತನಕ ಹಾಕೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಝಲಕ್ ಕೊಟ್ವಿ, ವಾಪಸ್ ಬಂದಿದ್ದೀವಿ. ನಂಬರ್ಸ್ ಹೇಳ್ತಿಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಪ್ರಕಾರ 400 ಪಾರ ಅಥವಾ ಒಂಚೂರು ಏನಾದ್ರೂ ಕಡಿಮೆ ಆಗ್ತಿದ್ಯಾ ಇವತ್ತಿನ 7 ಹಂತದ ಮತದಾನ ಪ್ರಕ್ರಿಯೆ ಮುಗಿದ ನಂತರದಲ್ಲಿ? ಇಲ್ಲ, ನಮಗೆ ಗುರಿ ಇರೋವಂಥದ್ದು 400 ಸೀಟ್ಗಳನ್ನು ಗೆಲ್ಲಬೇಕು ಅನ್ನೋದೇ. ಆ ಗುರಿಯನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗಿದ್ದೀರಿ. ಒಂದು ಕಾರ್ಯಕರ್ತರಲ್ಲಿ ಹುರುಪು ತುಂಬುವಂಥ ದೃಷ್ಟಿ ಇರ್ಬೋದು. ಮತ್ತು ದೇಶ ಎಲ್ಲ ಮೋದಿಯವರು ಓಡಾಡಿದ್ದಾರೆ, 10 ವರ್ಷಗಳ ಕಾಲ ದೇಶ ಸುತ್ತಾಡಿದ್ದಾರೆ. ಆ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿಯವರಿಗೆ 400 ಸೀಟು ಬರ್ತತೆ ಅನ್ನೋ ವಿಶ್ವಾಸ ಕಾರ್ಯಕರ್ತರಿಗೆ, ಆ ವಿಶ್ವಾಸನೂ ಕೂಡ ಇದೆ. ಆ ದೃಷ್ಟಿಯಿಂದ 400 ಸಂಖ್ಯೆಯನ್ನು ರೀಚ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಕಳೆದ ಬಾರಿಗಿಂತ ಜಾಸ್ತಿ ಆಗಬೇಕು ಅನ್ನೋದು, ಮತ್ತು 400 ಸೀಟು ರೀಚ್ ಆಗಬೇಕು, 2 ಉದ್ದೇಶ ಇಟ್ಕೊಂಡು ನಾವು ಚುನಾವಣೆಯನ್ನು ಹೋಗಿದ್ದೀರಿ. ಅಶೋಕ್ ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕರ್ನಾಟಕದ ವಿಚಾರಕ್ಕೆ ಬಂದರೆ ಇಲ್ಲಿ 28ರಲ್ಲಿ ನಿಮಗೆ 27 ಗೆದ್ರೆ ಖುಷಿ ಆಗತ್ತೆ ಅಂತ, ಹೌದಾ? ಇಲ್ಲ, ಕರ್ನಾಟಕದಲ್ಲಿ ಕಳೆದ ಬಾರಿ ಒಂದು ವಿಶೇಷ ಅವಕಾಶ ಆಗಿತ್ತು. 27ಗೆ 28. ಗೊತ್ತಾ? ಲೋ ಪರ್ಫಾರ್ಮೆನ್ಸ್ ಅಂತ ಸರ್. ಅದ್ರ ಜೊತೆಗೆ ಹಲೋ, ಲೋ ಪರ್ಫಾರ್ಮೆನ್ಸ್ ಕಳೆದ ಸಾರಿ ಗೆದ್ದಷ್ಟು ಸೀಟ್ಗಳನ್ನ ಗೆಲ್ಲೋದಿಲ್ಲ ಈ ಸಾರಿ. ಎಲ್ಲೋ ಒಂದ್ ಕಡೆ 18-19ಕ್ಕೆ ಸೀಮಿತರಾಗ್ಬಿಡ್ತಾರಾ ಕರ್ನಾಟಕದ ಮಟ್ಟಿಗೆ?
ಇಲ್ಲ ನಾವು ಚುನಾವಣೆಗೆ ಮುಂಚೆನೇ ಹೇಳಿದಿರಿ, ನಾವು 22-23 ಸ್ಥಾನಗಳನ್ನು ನಾವು ಗೆಲ್ತೀರಿ ಅಂತ ಹೇಳಿದಿರಿ. ನಾವು ಚುನಾವಣೆಗೆ ಮುಂಚೆನೇ ಹೇಳಿದಿರಿ. ಕಳೆದ ಬಾರಿ ಒಂದು ವಿಶಿಷ್ಟವಾದಂಥ ಸನ್ನಿವೇಶ, ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಆಗಿತ್ತು. ಆ ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಆಗಿರಲಿಲ್ಲ ಮತ್ತು ಅಭ್ಯರ್ಥಿಗಳಲ್ಲಿ ಗೊಂದಲಗಳಿತ್ತು. JDS ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಗೊಂದಲ, ಇವೆಲ್ಲ ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಈ ಬಾರಿ ನಾವು 22, 23 ಸ್ಥಾನಗಳನ್ನು ಗೆಲ್ತೀರಿ, ಅದಕ್ಕಿಂತ ಹೆಚ್ಚು ಗೆಲ್ಲುವಂತ ಪ್ರಯತ್ನ ಅಂತೂ ಮಾಡಿದಿರಿ ನಾವು ಈ ಸಭೆ. ಬಟ್ ಅಪವಾದ ಅಂತೂ ಇದ್ದೇ ಇದೆ ಸರ್. ರಾಜ್ಯ ಬಿಜೆಪಿ ಘಟಕ ಮೋದಿ ಅವ್ರ ಮೇಲೇನೆ ಅತಿಯಾಗಿ ಅವಲಂಬಿತವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಅಷ್ಟೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ. ಲೋಕಲ್ ಅನ್ನಿಸುವಂತಹ ಇಶ್ಯೂ, ಲೋಕಲ್ ಅನ್ನಿಸುವಂತಹ ಗಟ್ಟಿ ನಾಯಕತ್ವದ ಕೊರತೆ ಇದೆ ಅನ್ನೋ ಅಪವಾದ ಈ ಚುನಾವಣೆಯಲ್ಲೂ ಕೇಳೋಕ್ ಸಿಕ್ತು. ಇಲ್ಲ, ನಾವು ನೋಡಿ, ಇದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತಿರೋ ಅದನ್ನು ಬಿಂಬಿಸುವಂಥದ್ದು ಸರ್ವೇ ಸಾಮಾನ್ಯ. ಮೋದಿಯವರು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ, ನಮ್ಮ ನಾಯಕರು, ಅದಕ್ಕೋಸ್ಕರ ಅವರನ್ನು ಹೆಚ್ಚಾಗಿ ಅವಲಂಬಿತ ಆಗಿರುವಂಥದ್ದು. ಈ ಕಾಮೆಂಟ್ ಅನ್ನ ನಮಗೆ ಮಾಡ್ತೀರಾ? ಇಂದಿರಾ ಗಾಂಧಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಮೇಲೆ ಡಿಪೆಂಡ್ ಆಗಿದ್ರು. ಅಶೋಕ್ ಅವರೇ, ನಿಮ್ಮ ಗಮನಕ್ಕೂ ಬಂದಿರುತ್ತೆ, ರಾಜ್ಯ ಕಾಂಗ್ರೆಸ್ ಘಟಕ ಹೆಚ್ಚೆಚ್ಚು ಸ್ಟ್ರಾಂಗ್ ಆಗ್ತಾ ಇದೆ ರಾಜ್ಯ ಬಿಜೆಪಿಗೆ ಕಂಪೇರ್ ಮಾಡಿದ್ರೆ. ಈ ವಾದ ಕೂಡ ಇದ್ದೇ ಇದೆ. ಅವ್ರು ಹೇಳಿಲ್ಲ, ರಾಹುಲ್ ಗಾಂಧಿ ಅವರ ಹೆಸರು ಬಳಕೆ ಆದ್ರೂ ಕೂಡ ಲೋಕಲ್ ಇಶ್ಯೂಸ್ ನಿಮ್ಗೂ ಗೊತ್ತಿರೋ ಹಾಗೆ ಬರ ಪರಿಹಾರ, ಟ್ಯಾಕ್ಸ್ ಇಶ್ಯೂ, ಇದೆಲ್ಲವನ್ನ ಇಟ್ಕೊಂಡು ಚುನಾವಣೆ ಮಾಡಿದ್ರು ರಾಜ್ಯ ಕಾಂಗ್ರೆಸ್ನವರು. ಅಲ್ಲ, ಈ ಚುನಾವಣೆ ಯಾವ್ದು ನಡೀತಾ ಇದೆ? ರಾಜ್ಯದ ನಡೀತಾ ಇದೆಯಾ, ದೇಶದ ನಡೀತಾ ಇದೆ ಚುನಾವಣೆ? ಅಷ್ಟು ಕಾಮನ್ ಸೆನ್ಸ್ ಎಲ್ಲರಿಗೂ, ಈ ರಾಜ್ಯದ ಜನಗಳಿಗೆ, ದೇಶದ ಜನರಿಗೆ ಇದೆ. ಈ ಚುನಾವಣೆ ದೇಶದ ಚುನಾವಣೆ, ದೇಶದ ವಿಚಾರಗಳ ಚರ್ಚೆ ಆಗಬೇಕು, ರಾಜ್ಯದ ವಿಚಾರ ಅಲ್ಲ. ದೇಶದ ವಿಚಾರ ತಲುಪಿಸಬೇಕಾಗಿರೋದು ಚುನಾವಣೆ ಕೇವಲ ಮೋದಿಯನ್ನು ಗೆಲ್ಸೋಕ್ ಮಾತ್ರ ಅಲ್ಲ, ಲೋಕಲಿ ಸಂಸದರನ್ನ ಗೆಲ್ಲಿಸೋಕು ಅಲ್ವಾ ಅಶೋಕ್ ಸರ್? ಲೋಕಲಿ ಇರ್ಬೋದು, ಆದ್ರೆ ಇಶ್ಯೂ ಯಾವುದು? ದೇಶದ ಈಗ ಅಶೋಕ್ ಅವರೇ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಇದೆ, ಕಾರ್ಪೊರೇಷನ್ ಇದೆ, MLA ಚುನಾವಣೆ ಇದೆ. ಇದು ಮಾಡೇ ಮಾಡ್ತೀರಿ ರಾಜ್ಯದ್ದು. ಈಗ ಅಶೋಕ್ ಅವರೇ 272 ಗೆದ್ರು ಬಿಜೆಪಿಗೆ ಸಾಕಾಗತ್ತೆ. ಕಳೆದ ಬಾರಿ 303 ಗೆದ್ದಿತ್ತು NDA ಮೈತ್ರಿಕೂಟ, 333 ಹತ್ರ ಬಂದಿತ್ತು. ಈ 400 ಯಾಕೆ? 400 ಬಂದ್ರೆ ಏನ್ ಮಾಡ್ಬಿಡ್ತೀರಿ? ನೋಡಿ, ಯಾವಾಗೂ ಅಷ್ಟೇ 2/3ಗಿಂತ ಜಾಸ್ತಿ ಮೆಜಾರಿಟಿ ಬಂದರೆ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ದೇಶದ ಕಾಶ್ಮೀರದ ಇಶ್ಯೂ ಬಂತು, ಅಯೋಧ್ಯೆ ಇಶ್ಯೂ ಬಂತು, ದೇಶದಲ್ಲಿ ಒಂದೇ ಕಾನೂನನ್ನು ತರಬೇಕು, ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಈ ಥರದ್ದು ಭಾಳಷ್ಟು ವಿಚಾರಗಳನ್ನು ನಾವು ಪ್ರಣಾಳಿಕೆಯಲ್ಲಿ ದೇಶಕ್ಕೆ ಕೊಟ್ಟಿದ್ದೀವಿ. ಆ ಪ್ರಣಾಳಿಕೆಯನ್ನು ಈಡೇರಿಸುವಂಥ ದೃಷ್ಟಿಯಿಂದ ಕಾಮನ್ ಸಿವಿಲ್ ಕೋಡ್ ಬರಬೇಕು, ಈ ಥರದ್ದೆಲ್ಲ ಇಶ್ಯೂಸ್ ಇದೆ. ಈ ಇಶ್ಯೂಗಳನ್ನು ಸಂಬಂಧಪಟ್ಟಂತೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಈಗ ಪಾಕ್ ಆಕ್ರಮಿತ ಇದೆಯಲ್ಲ ಅದು ಕೂಡ ನಮ್ಗೆ ಸೇರ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೂ ಹೋರಾಟ ಮಾಡ್ತೀರಿ ಅಂತ ಹೇಳಿದ್ದಾರೆ. ಈ ತರ ವಿಚಾರಗಳು ಬಂದಾಗ ಹೋರಾಟ ಮಾಡುವಂತದಕ್ಕೆ ಒಳ್ಳೇದಾಗುತ್ತೆ. ಆದ್ರೆ ನರೇಂದ್ರ ಮೋದಿ ಅವರು 5 ವರ್ಷಕ್ಕೊಮ್ಮೆ ಬಂದು ಅಥವಾ ಅದರ ಮಿಡ್ಲಲ್ಲಿ ಬಂದ್ರು ಕೂಡ, ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದ್ರು ಕೂಡ ಕರ್ನಾಟಕದ ಜನತೆ ಮನದುಂಬಿ ಹಾರೈಸಿ ಅವರಿಗೆ ಏನು MP ಸೀಟ್ಗಳನ್ನು ಕೊಟ್ಟು ಕಳಿಸ್ತಾರೆ. ನೀವು ಇಲ್ಲೇ ಇರುವವರು ನೀವೆಲ್ಲರೂ ಕೂಡ, ನಿಮಗಾಗಿ ಕೂಡ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡ್ತಾರೆ, ಆದರೂ ಕೂಡ ನಿಮಗೆ 66 ಕೊಡ್ತಾರೆ. ಹಾಗಂದ್ರೆ ಏನು? ನೀವು ಬೇಡ, ನರೇಂದ್ರ ಮೋದಿ ಅವರು ಬೇಕು ಅಂತನಾ? ಏನು ಕತೆ ಅದು? ನೀವು ಎಲ್ಲಿ ಸರಿ ಮಾಡ್ಕೋತೀರಿ ನಿಮ್ಮನ್ನ? ನೋಡಿ, ಕಳೆದ ಬಾರಿ ನಮ್ಮ ಚುನಾವಣೆ 5 ವರ್ಷಕ್ಕೆ ನಾವು ಬಂದಾಗ, ಆಡಳಿತ ಮಾಡಿದಾಗ ಮುಖ್ಯಮಂತ್ರಿಗಳ ಬದಲಾವಣೆ ಆಯಿತು. ಯಡಿಯೂರಪ್ಪನವರು ಇದ್ದರು, ಬೊಮ್ಮಾಯಿ ಬಂದರು, ಬದಲಾವಣೆಗಳಾಯಿತು. ಬದಲಾವಣೆಯನ್ನು ಜನ ಅಕ್ಸೆಪ್ಟ್ ಮಾಡಲಿಲ್ಲ. ಈ ಬದಲಾವಣೆಯನ್ನು ಜನ ಅಕ್ಸೆಪ್ಟ್ ಮಾಡಲಿಲ್ಲ ಮತ್ತು ಕಾಂಗ್ರೆಸ್ ಏನು ನಮ್ಮ ವಿರುದ್ಧ 40% ಆಪಾದನೆಯನ್ನು ಮಾಡ್ತು. ಅದನ್ನು ನಾವು ಸಮರ್ಥವಾಗಿ ಎದುರಿಸಿಲ್ಲ ಅನ್ನೋದನ್ನು ನಾವು ಒಪ್ಕೊಂಡ್ರೆ, ಬದಲಾವಣೆ ಸರಿಯಾಗಿಲ್ಲ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಬದಲಿಗೆ ಅಶೋಕ್ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ 113 ಬಂದ್ಬಿಡ್ತಿತ್ತ? ಹಾಗಂತ ಇಲ್ಲ.
ನೋಡಿ, ಯಡಿಯೂರಪ್ಪನವರ ನಾಯಕತ್ವ ಅವರು ಕಳೆದ 45-50 ವರ್ಷ ರಾಜ್ಯದಲ್ಲಿ ಸುತ್ತಾಡಿ ಪಾರ್ಟಿ ಕಟ್ಟಿದ್ದಾರೆ. ಜನಕ್ಕೊಂದು ವಿಶ್ವಾಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು ಅನ್ನೋದು. ಆದರೆ ಬೇರೆ ಬೇರೆ ರೀಸನ್ನಿಂದ ಬದಲಾವಣೆ ಆಯಿತು. ಆ ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮಯದ ಅವಕಾಶ ಕಡಿಮೆ ಆಯಿತು. ಅವರು ಒಂದು 4 ವರ್ಷ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರೆ ಅವರು ಒಂದು ಇಮೇಜನ್ನು ಬೆಳೆಸ್ಕೊಳ್ಳೋ ಅಂಥವ್ರು. ಅವರು ಒಂದೂವರೆ ವರ್ಷದಲ್ಲಿ ಇಮೇಜ್ ಬೆಳೆಸ್ಕೊಳಕ್ಕೆ ಯಾರ ಕೈಲೂ ಆಗಲ್ಲ. ತಪ್ಪು ಮಾಡ್ತು ಅಂತ ಹೇಳ್ತಾ ಇದ್ದೀರಿ, ಆಗಲ್ಲ, ಅದನ್ನ ಮಾಡಕ್ಕಾಗಲ್ಲ. ಅಂದ್ರೆ ಹೈಕಮಾಂಡ್ ತಪ್ಪು ಮಾಡ್ತು ಅಂತ ಹೇಳ್ತಾ ಇದ್ದೀರಿ ನೀವು. ಹೈಕಮಾಂಡ್ ಬಗ್ಗೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.